ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಇಲ್ಲದ ಕಾರಣ ರೋಗಿಯನ್ನ ಪ್ಲಾಸ್ಟಿಕ್ ಚೇರ್ ಮೂಲಕ ಕರ್ಕೊಂಡು ಹೋಗ್ತಾ ಇದ್ದಂತಹ ಪ್ರಸಂಗ ವರದಿಯಾಯಿತು. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಕೂಡ ವೈರಲ್ ಆಯಿತು. ವೀಲ್ ಚೇರ್ಗಳು ಇಟ್ಟಿರುವ ಕೊಠಡಿಯ ಬೀಗ ಯಾರ ಬಳಿಯೂ ಇರಲಿಲ್ಲ, ಪರದಾಡ್ಬಿಟ್ರು. ಈ ಬಗ್ಗೆ ಸ್ಥಳೀಯ ಶಾಸಕ ಹರೀಶ್ ಗೌಡ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡುತ್ತಲೇ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಅಧೀಕ್ಷಕರು ಅಲ್ಲಿಂದ ನಿರ್ಗಮಿಸಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದವರ ಅಮಾನತಿಗೆ ಕೆಆರ್ ಆಸ್ಪತ್ರೆ ಆಡಳಿತಾಧಿಕಾರಿಗಳು ಶಿಫಾರಸನ್ನು ಮಾಡಿದ್ದಾರೆ. ಇನ್ನು 3 ದಿನದಲ್ಲಿ ಮುರಿದೋಗಿರುವಂತಹ ವೀಲ್ ಚೇರ್ನ ಸರಿಪಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. 3 ದಿನದಲ್ಲಿ ಮುರಿದು ಹೋಗಿರುವ ವೀಲ್ ಚೇರ್ ರಿಪೇರಿ, 3-4 ದಿನದಲ್ಲಿ ಡ್ಯಾಮ್ ಗೇಟೇ ರಿಪೇರಿ. ಇದು ನಿಮ್ಮ ಸರ್ಕಾರಗಳು. ಮುರಿದು ಹೋಗಿರುವ ವೀಲ್ ಚೇರ್, ಮಿಸ್ಟರ್ ಮಿನಿಸ್ಟರ್, ಜನೌಷಧಿ ಕೇಂದ್ರ ಯೋಗ್ಯತೆಗೆ ಮುರಿದೇ ಇರೋ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ವೀಲ್ ಚೇರ್ ಇಟ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ನಿಮ್ಮ ಇಲಾಖೆಗೆ ಪುಕ್ಕಟ್ಟೆ ಔಷಧಿ ಕೊಡೋ ತಾಕತ್ತಿದೆಯೇನು? ಸರ್, ಒಂದು ರೂಮಲ್ಲಿ ಸ್ಟೋರ್ ಮಾಡಿದ್ದಾರೆ ಸರ್ ವೀಲ್ ಚೇರ್ನ. ಯಾರಾದ್ರೂ ಎತ್ಕೊಂಡು ಹೋಗ್ಬಿಡ್ತಾರೆ. ಸೆನ್ಸ್ ಬೇಡ ಸ್ವಲ್ಪನಾದ್ರೂ? ಸುಮ್ಮನೆ ಬಿಡೋದು ರೈಲನ್ನು. ಯೋಗ್ಯತೆಗೆ ಒಂದು ವೀಲ್ ಚೇರ್ ಇಟ್ಕೊಳ್ಳೋಕ್ಕಾಗಿಲ್ಲ ಕರೆಕ್ಟಾಗಿ, ಅವರು ಇದು ಮಾಡ್ತಾರಂತೆ, ಜನೌಷಧಿ ಕೇಂದ್ರ ಮಾಡ್ತಾರಂತೆ. ರೆಸ್ಲರ್ ವಿನೀಶ್ ಫೋಗಟ್ ಬೆಳ್ಳಿ ಭವಿಷ್ಯ ತೀರ್ಮಾನ ಆಗಬಹುದು ಇವತ್ತು ಅಂದ್ಕೊಂಡಿದ್ವಿ, ಆಗಿಲ್ಲ. ಬಿಕಾಸ್ ಆ ತೀರ್ಪನ್ನು ಆ ಮಂಡಳಿ ಏನಿದೆ, ಮಧ್ಯಸ್ಥ ಮಂಡಳಿ, ಅದು 16ನೇ ತಾರೀಕಿಗೆ ಮುಂದಕ್ಕೆ ಹಾಕಿದೆ. ಅವ್ರಿಗೇನು ರೋಗವೋ ಬೇಗ ತೀರ್ಪು ಕೊಡೋಕ್ಕೆ ಪುಷ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಏನೋ ಆಕೆಯ ಪರ ಹರೀಶ್ ಸಾಳ್ವೆ ಖ್ಯಾತ ವಕೀಲರು, ವಿದುಷ್ಪುತ್ ಸಿಂಗಾನಿಯಾ ಅವರೆಲ್ಲ ವಾದ ಮಂಡಿಸಿದ್ದಾರೆ. ಎಲ್ಲರೂ ಬರ್ಬೋದು ಅಂತ ಪ್ರಾರ್ಥನೆ ಮಾಡಿ ಅಷ್ಟೇ ಅಂತ ಹೇಳಿದ್ದಾರೆ. ಕರೆಕ್ಟು, ನಾವು ಅದೇ ಮಾಡಬೇಕು. 100 ಗ್ರಾಮ್ ಅಷ್ಟು ಹೆಚ್ಚಿದೆ ಅಂತ ಮಾಡಿದ್ದಾರೆ. ವಾದ ಏನು, ಆಕೆ ದೊಡ್ಡ ಕ್ರಿಮಿನಲ್ ತಪ್ಪಲ್ಲ, ಅದು ಗ್ರಾಮ್ ಜಾಸ್ತಿ ಆಗಿದೆ. ಹಂಗೆ ಅಂದ್ಬಿಟ್ಟು ಆಕೆ ಆಡೋಕ್ಕೆ ಇದು ಅಂತಂದ್ರೆ ಸಿಲ್ವರಾರು ಕೊಡಬೇಕಲ್ಲಪ್ಪ ಅಂತ ನಮ್ಮ ವಾದ. ನೋಡೋದು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಎಸ್, ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಶೂಟರ್ ಮನು ಭಾಕರ್ ಮತ್ತು ಜಾವ್ಲಿನ್ ಥ್ರೋ ಸ್ಟಾರ್ ನೀರಜ್ ತುಂಬಾ ಕ್ಲೋಸ್ ಆಗಿ ಮಾತನಾಡ್ತಿರೋ ವಿಡಿಯೋ ಈಗ ವೈರಲ್ ಆಗಿದೆ. ಇವರ ಮಧ್ಯೆ ಲವ್ ಆಗಿದೆಯಾ, ಇಬ್ರು ಮದುವೆ ಆಗ್ತಾರಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಇದಕ್ಕೆ ಸರಿಯಾಗಿ ಮನು ಭಾಕರ್ ತಾಯಿ ಜೊತೆ ನೀರಜ್ ಮಾತನಾಡ್ತಿರೋ ವಿಡಿಯೋ ಕೂಡ ಸದ್ದು ಮಾಡ್ತು. ಆದ್ರೆ ಮನು ಭಾಕರ್ಗೆ ಇನ್ನು 22 ವರ್ಷ, ಚಿಕ್ಕ ಹುಡುಗಿ, ನಮಗೆ ಮದುವೆ ಮಾಡುವಂತಹ ಆಲೋಚನೆ ಇಲ್ಲ ಅಂತ ಮನು ಭಾಕರ್ ಅವರ ತಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮನು ತಾಯಿ ನೀರಜ್ನ ತಮ್ಮ ಮಗನಂತೆ ಕಾಣ್ತಾರೆ. ಅವರ ಮಧ್ಯೆ ಯಾವ ವಿಚಾರವಾಗಿ ಸಂಭಾಷಣೆ ಆಗಿದೆ ನಮಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಆಯ್ತಪ್ಪ, ಅವ್ರು ಏನೋ ಅವ್ರ ಲೈಫ್ ಬಗ್ಗೆ ಅವ್ರು ತೀರ್ಮಾನ ತಗೋತಾರೆ. ಏನು ನೀವೆಲ್ಲ ಹೋಗಿ ನಿಮ್ಮನ್ನು ಕರೆದಿದ್ದಾರ ವಕೀಲಿ? ಕುತೂಹಲ ಯಾಕೋ. ಆಯ್ತು, ಅವ್ರೇನೋ ಅವ್ರು ನಿರ್ಧಾರ ಅವ್ರು ತಗೋತಾರೆ. ಬೇಕಿದ್ರೆ ತಗೋತಾರೆ, ಇಲ್ರಿ ಇಲ್ಲಪ್ಪ. ಮತ್ತೊಂದು ಹುಡುಗ ಒಂದು ಹುಡುಗಿ ಮಾತಾಡ್ಬಿಟ್ರು ನಿಂತ್ಕೊಂಡು ಅಂದ ತಕ್ಷಣ ಅದು ಲವ್ವೇನಾ? ಅದು ಲವ್ವೇ, ಸಂಬಂಧಗಳು ಕಲ್ಪಿಸೋದು ಡಿಸೈಡೆಡ್. ಕಂಡವ್ರ ಬಗ್ಗೆ ಕಾಮೆಂಟ್ರಿ ಹಾಕಕ್ಕೆ ಸರಿಯಾಗಿದ್ದಾರೆ ಪ್ಲಾಟ್ಫಾರ್ಮ್ಗಳಲ್ಲಿ. ಅವ್ರವ್ರ ಮನೆ ಒಳಗಡೆ ನೋಡಬೇಕು, ಹೆಗಣ ಬಿದ್ದಿರುತ್ತೆ.